ಗೈಸ್, ಇವತ್ತು ನಾವು ವಿಧಾನಸೌಧ ಹತ್ರ ಬಂದಿದ್ವಿ. ಏನಪ್ಪ ಇವತ್ತು ವಿಧಾನಸೌಧ ಹತ್ರ ಬಂದಿರೋದು ಒಂದು ರೀಸನ್ ಅಂದರೆ, ಇವತ್ತು ಒಂದು ಚಾಲೆಂಜ್ ತೊಗೊಂಡಿದ್ದೀವಿ. ಏನು ಅಂದರೆ ಸ್ಟ್ರೇಂಜರ್ಸ್ ಜೊತೆ ಹೋಗ್ಬಿಟ್ಟು ಕ್ವಶನ್ ಕೇಳೋದು ಮತ್ತು ಅವ್ರನ್ನ ಮಾತಾಡ್ಸೋದು. ಇವತ್ತು ಕ್ಯಾಮ್ರಾಮನ್ ಆಗಿಬಿಟ್ಟು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ರಕ್ಕಿ ಬಾಯ್ ಅವರು. ಹಾಗೆ ಕೊನೆಗೂ ಕ್ಯಾಮ್ರಾಮನ್ ಮಾಡಿಬಿಟ್ಟ ಗೈಸ್. ಇವನು ಯಾವ್ದು ಆಗ್ಬಾರ್ದಂತಿದ್ದೆ ಅದನ್ನೇ ಮಾಡಾಕ್ಬಿಟ್ಟ. ಸೊ ಇವತ್ತು ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಸ್ಟ್ರೇಂಜರ್ ಜೊತೆ ಮಾತಾಡಿಕೊಂಡು, ಅಂದರೆ ಅವರು ಯಾವ ಥರ ಅಂದರೆ ಸ್ವಲ್ಪ ತೋರಿಸ್ತೀವಿ ಬನ್ನಿ ನಿಮ್ಗೆ ಯಾವ ಥರ ಅಂತ. ಇವಾಗ ಹುಡುಕ್ಬೇಕು ಎಲ್ಲಿ ಯಾರು ಇದ್ದಾರೆ ಅಂತ. ಸಪ್ಲೆಯಲ್ಲಿ ಒಂದೇ ದಿನಕ್ಕೆ ರೆಡಿಯಾಗಿದ್ದೀನಿ ಅಲ್ವಾ? ನೋಡುವ ಆದರೆ ಫಸ್ಟ್ ಏಟು ಏನು ಖುಷಿ ಅಂದರೆ ಫಸ್ಟ್ ಏಟ್ ವಿಟಲ್ ಬೀಳ್ತದಂತ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್. ಆ ಥರ ಏನಿಲ್ಲ ಗೈಸ್. ನಮ್ಮ ಕರ್ನಾಟಕದ ಪೀಪಲ್ಲು ಚೆನ್ನಾಗೇ ಮಾತಾಡ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಚೆನ್ನಾಗಿ ಹೊಡಿತಾರೆ ಅಂದ್ಕೊಂಡಿದ್ದೀನಿ ನಾನು. ಸುಮ್ಮನೆ ಅಂದರೆ ನಮ್ಮ ಜನಗಳಲ್ವಾ. ಸೊ ಯಾಕೆ ಕಬಡ್ಡಿ ಆಡಿದ್ದು ಅವ್ರು ಯಾಕೆ ಕಬಡ್ಡಿ ಆಡಿದ್ದು ಅಂತ. ಅವ್ರು ಕಬಡ್ಡಿ ಅದರಲ್ಲಿ ಖೋಖೋ ಆದರೂ ಆಡಲಿ, ನಿನಗೆ ಯಾಕೆ ಬೇಕಾವಲ್ಲ? ನಮ್ಮ ಮುಂದೆ ಒಂದು ಯಾಕೆ ಆಡೋದು? ಅವರು ಕ್ಯಾಮ್ರಾ ಅವ್ರಿಗೆ ಇಗ್ತಾ ಇದೀವಿ ಅಂತೇಳಿ ಗಾಯ್ಸ್. ಅವ್ರು ಯಾರೋ ಪಾಪ ನಮ್ಮ ನೋಡ್ಬಿಟ್ಟು ಆ ಸೈಡ್ ಹೋದ್ರೆ, ಈ ನಮ್ಮ ಕಬಡ್ಡಿ ಏನಕ್ಕೆ ಆಡ್ತಾವ್ರು ಅವ್ರು ನಮ್ಮ ಮುಂದೆ ಅಂತ ಕೇಳ್ತಾವ್ರೆ. ಗೈಸ್ ಜಾಗ ಕಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪೀಪಲ್ನ ಹುಡುಕ್ಬಿಟ್ಟು ಆಮೇಲೆ ಮಾಡೋಣ ಇರಿ. ಗೈಸ್, ಕಬ್ಬನ್ ಪಾರ್ಕಲ್ಲಿ ಎಂಟ್ರ್ ಆಗಿದ್ದೀವಿ. ಏನು ಅಂದರೆ ಇವಾಗ ಜನಗಳನ್ನ ಹುಡುಕಾಡಬೇಕು. ಸೊ ಆ ಕಾರಣಕ್ಕಾಗಿ, ಬಟ್ ಏನು ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದಲ್ವ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಭಯ ಆಗ್ತಾ ಇದೆ. ಬಟ್ ಗೊತ್ತಲ್ವ, ನಾವು ಆಲ್ರೆಡಿ ಎಷ್ಟು ಬ್ಲಾಗ್ ಮಾಡಾಕಿದ್ದೀವಿ ಅಂತ. ಸೊ ಅದೊಂದು ಮೋಟಿವೇಶನ್ ಇದೆ. ಇವಾಗ ಸ್ಟ್ರೇಟಾಗಿ ಹೋಗ್ಬಿಟ್ಟು ಒಬ್ಬರನ್ನ ಹಿಡ್ಕೊಂಡು ಕ್ವಶನ್ ಕೇಳಬೇಕು ಫಸ್ಟು. ನಮ್ಮ ಬ್ರೋ ಅವ್ರು ಆಲ್ರೆಡಿ ಯಾರಿಗೋ ಫೋನ್ ಮಾಡ್ತಾವ್ರೆ, ಆಂಬುಲೆನ್ಸ್ ಕರ್ಕೊಂಬ ಅಂತ ಹೇಳ್ಬಿಟ್ಟು. ಆಂಬುಲೆನ್ಸಲ್ಲ ಒಂದು 4-5 ಜನನ ಕರೆಯೋಣ ಅಂತ. ಹೌದಾ? ಇಲ್ಲ ಅಲ್ಲ ಗೈಸ್, ಮುಂದೆ ಫ್ಯಾಮ್ಲೀಸ್ ಇದೆ, ನೋಡೋಣ ಬನ್ನಿ. ಕರ್ಕೊಂಬಂದವನ್ ಗೈಸ್ ಕಣ್ಣು ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೂ ಒಂಥರ ಅನಿಸ್ತೈತೆ. ಯಾಕೆ ಬಂದೆ ಅಂತ ಅನಿಸ್ತೈತೆ. ಇವಾಗ ನೋಡೋಣ ಅಣ್ಣ ಇನ್ನೇನು ಕಿತಾಪತಿ ಮಾಡ್ತಾನಂತ. ಗೈಸ್, ಎಂಥದ್ದು ಇಲ್ಲ, ಜಸ್ಟು ಇಬ್ಬರಿಗೂ ಭಯ ಆಗ್ತೈತಿ. ಏನಕ್ಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ನಾವು ಫುಲ್ಲು ಗ್ರೂಪ್ ಆಗಿತ್ತಲ್ವ, ಅದಕ್ಕಾಗಿ ಸುಮ್ಮನೆ ಹಂಗೆ ಅಂತ ಮಾತಾಡ್ಕೊಂಡು ಓಡೋಗ್ತಾ ಇರ್ತಿದ್ವಿ. ಬಟ್ ಇಲ್ಲಿ ನೋಡೋರು ಇಬ್ಬರೇ ಇದ್ದೀವಿ. ಎಲ್ಲಿ ಒದೆಗಳೆಲ್ಲ ಬಿದ್ದುಬಿಡುತ್ತೋ ಅನ್ನಿಸ್ತೈತೆ. ಇಲ್ಲಿ ಎಂಟ್ರು ಒಳಗಡೆ. ಓಯ್, ಇಲ್ಲಿ ಒಳಗಡೆ ಇಲ್ಲಿ ಹೋಗಿ ಸೆಂಟ್ರ್ ಪಾಯಿಂಟ್ಗೆ ಎಲ್ಲ ಹೋಗೋಣ, ಲಾಲ್ಬಾಗ್ ಹತ್ರ. ಲಾಲ್ಬಾಗ್ ಅದು ಗೈಸ್. ಎಂಥದ್ದು ಅಂದರೆ ಇಲ್ಲೊಂದು ಮಿನಿ ಲಾಲ್ಬಾಗ್ ಇದೆ. ಸೊ ಏನು ಅಂದರೆ ಇವತ್ತು ನಾವು ಬಂದಿರೋದೆ ಕಬ್ಬನ್ ಪಾರ್ಕ್ ಹತ್ರ. ಆಲ್ರೆಡಿ ಲವ್ ಬರ್ಡ್ಸ್ ತುಂಬ್ಕೊಂಡ್ಬಿಟ್ಟವ್ರೆ. ಫೋಟೋಶೂಟು ಮತ್ತು ಎಕ್ಸ್ಕ್ಯೂಸ್ ಮೀ ಏನಿಲ್ಲ. ನೋಡಿಲ್ಲ ಗೈಸ್, ವಿಡಿಯೋದಲ್ಲಿ ನೋಡ್ಕೊಂಡು ನೀವು ಹೋಗ್ತಾ ಇದ್ದೀನಿ. ಸಾರಿ, ಆಮೇಲೆ ಕೇಳೋಣ ಬಿಡಿ. ಇಲ್ಲ ಮುಂದೆ ಬಂದಾದ್ಮೇಲೆ ಹಿಂದೆ ಕಾಲು ಹೆಜ್ಜೆಲ್ಲ ಇಡಂಗಿಲ್ಲ. ಡೈಲಾಗ್ ಇವನು ಯಾರ ಜೊತೆ ಬಂದಿದ್ದೀರೋ ಅದು. ಆ್ಯಕ್ಚುಲಿ ಗೈಸ್, ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತೈತಿ ಇವಾಗ. ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮನ್ನೇ, ಯಾರಿವರು ಬ್ಲಾಗ್ ಮಾಡ್ಕೊಂಡಂಗೆ ಓಡೋಗ್ತಾ ಇದ್ದಾರಲ್ಲ ಅಂತ. ಬಟ್ ಏನು ಅಂದರೆ ನನಗೆ ಸರಿಯಾಗಿರೋರು ಬೇಕು. ಸುಮ್ಮನೆ ಇದು ಕಾಂಚಿ ಪಿಚ್ಚಿ ಇರ್ತಾರಲ್ಲ, ಅವರೆಲ್ಲ ಸುಮ್ಮನೆ ಕಾಮಿಡಿಗಾಗಿ ತೊಗೊಂಡ್ಬಿಡ್ತಾರೆ ನನ್ನ ಕ್ವಶನ್ಸ್ನ. ಸೊ ನಾನು ಕ್ವಶನ್ ಕೇಳೋದು ಹೆಂಗಿರುತ್ತೆ ಅಂದರೆ ಗೈಸ್, ಇಂಥವ್ರು ಇರ್ತಾರಲ್ವಾ. ಸೊ ನಾನು ಕ್ವಶನ್ ಕೇಳೋದು ಯಾವ ಥರ ಅಂದರೆ ಸ್ವಲ್ಪ ಮೆಚ್ಯೂರ್ಡ್ ಕ್ವಶನ್ ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ ಎಲ್ಲಿ ಹೋಗೋದಂತಲೇ ಒಂದು ಜಾಗದಲ್ಲಿ ಫಸ್ಟ್ ಕೂತ್ಕೊಳ್ಳೋಣ. ಇಲ್ಲಿ ಸ್ಟ್ರೇಟಾಗಿ ಹೋಗೋಣ. ಸ್ಟ್ರೇಟಾಗಿ ಹೋಗ್ಬಿಟ್ಟು ಕೋಟ್ ಐತೆ ಅಲ್ಲಿ, ಕೋಟ್ ಹಿಂದೆನೂ ಐತೆ ಬಾ ಪಾರ್ಕು. ನೀನು ನೋಡಿಲ್ಲ ಫುಲ್ ಪಾರ್ಕು? ಎಲ್ಲ ನನ್ನ ಜೊತೆ ಬಾ, ನೀನು ಅವಾಗ ಎಲ್ಲ ಹೇಳ್ಕೊಡ್ತೀನಿ ನಿನಗೆ. ಇದು ನಿನ್ನ ಜೊತೆ ಬರೋ ಜಾಗ. ಓ, ಅಂದರೆ ನಮ್ಮನ್ನು ಬಿಟ್ಟು ಹುಡುಗಿರ ಜೊತೆ ಬರೋ ನೀನು. ಗೈಸ್ ನೋಡಿ ಗೈಸ್, ಎಂಥದ್ದು ಅಂದರೆ ಯಾರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಥಂಡ ಕೂಲ್ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ಏನು ಅಂದರೆ ಆಲ್ಮೋಸ್ಟ್ ಯಾರೂ ಸಿಕ್ಕಿಲ್ಲ. ಇಷ್ಟೊಂದು ನಮ್ಗೆ ಇಡೀ ಪಾರ್ಕೆಲ್ಲ ರೌಂಡ್ ಹಾಕೊಂಡ್ಬಂದ್ವಿ. ಇವಾಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಸ್ವಲ್ಪ ಕೂಲ್ ಆಗಿಬಿಟ್ಟು ನೋಡೋಣ, ಯಾರಾದರೂ ಸಿಕ್ಕರೆ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ಗೆ ಕಚ್ಚಾ ಮ್ಯಾಂಗೋ ಕೊಡ್ಸೋಣ, ನಾವು ಕೊಂಡ್ತೀವಿ. ಅಂದರೆ ಫುಲ್ ನರ್ವಸ್ ಆಗಿದ್ದೀವಿ. ಬಟ್ ಆದರೂ ಕೂಡ ಟ್ರೈ ಮಾಡ್ತೀವಿ ಇವತ್ತು. ಏನೋ ಅಂದರೆ ಸ್ವಲ್ಪ ಚೆನ್ನಾಗಿದೆ ಪಾರ್ಕೆಲ್ಲ, ಬಟ್ ನಮಗೆ ನರ್ವಸ್ ಜಾಸ್ತಿ ಆಗ್ತಾಯಿದೆ ಅಷ್ಟೇ. ಪಾರ್ಕು ತೋರಿಸು ಸರೌಂಡಿಂಗ್ ನೋಡೋಕೆ ಹೋದರೆ
ಅನ್ನ ಕೈ ಹೆಂಗೆ ಅಲ್ಲಾಡ್ತೈತೆ ಹಂಗೆ ನಮ್ಮದು ಅಲ್ಲಾಡ್ತೈತಿ ಬಾಡಿ ಹಿಂಗೆ ಏನು ಮತ್ತೆ ಮತ್ತೆ ಮಾಡಿ ಏನಿಗೆಲ್ಲ ರಿಪೀಟ್ ಮಾಡಬಾರ್ದು. ಹೌದಾ? ಇವಾಗ ಸ್ಪಾನ್ಸರ್ ಏನು ಮಾಡೋದು ಗೈಸ್? ಇವತ್ತು ಕ್ಯಾಮ್ರಾಮ್ಯಾನ್ ಸ್ಪಾನ್ಸರ್ ಮಾಡ್ತಾರೆ. ಏನು ಬೇಕು ಗೈಸ್? ಫಾರ್ ದ ಫಸ್ಟ್ ಟೈಮ್ ನಮ್ಮ ಕ್ಯಾಮ್ರಾಮ್ಯಾನ್ ಅವರು. ಬಾ ಮೆನು ಓದೋಣ. ಮೆನು ಪೂರ ಯಾವುದೇ ಇದೆ? ಚೊಕೋಬಾರ್, ಮ್ಯಾಂಗೋ, ರಸ್ಬೆರಿ, ಫ್ರೋಸ್ಟಿಕ್. ಯಾವುದೇ ಬೇಕು ನಿಂಗೆ ಹೇಳಿ, ನಾನು ನೋಡ್ತೀನಿ. ಇದು ಕೋನ್ ತೊಗೊಳ್ಳೋಣ. ಒಂದು ಕೋನ್ ಕೊಡಿ ಚಾಕ್ಲೇಟ್. ಒಂದು ಎರಡು ಕೊಡಿ. ನಾನು ಬಿಟ್ಟೇ ಬಿಡ್ತೇನೆ ಯಾವಾಗ. ಎಷ್ಟು? 140. ಗೈಸ್ ಕೋನ್ ಐಸ್ ಕ್ರೀಮ್ ತಿಂದ್ಬಿಟ್ಟು ತಂಡ ಆಗ್ಬಿಟ್ಟು ಆಮೇಲೆ ಕ್ವಶನ್ ಕೇಳೋಕ್ಕೆ ರೆಡಿ ಆಗೋಣ. ಬರ್ತಾ ಇಲ್ಲ. ಏನು ಅಂದರೆ ನಾವು ಒಂದು ಕ್ವಶನ್ ಕೇಳಕ್ಕೆ ಬಂದಿದ್ವಿ. ನೀವು ಇಲ್ಲಿ ಪಾರ್ಕಲ್ಲಿ ಇರ್ತೀರಲ್ವಾ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ? ಇದೇನಾ? ಅಲ್ಲ ಏನಿದೆ ಕಮ್ಮಿ ಎಲ್ಲ ಕಪಲ್ಸ್ ಅಲ್ಲ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಈ ಜೊತೆಗೆ? ನಿಮ್ಮ ಹೆಸರು? ದೀಪಕ್ ಅವರು ಪಾರ್ಕ್ ಬಗ್ಗೆ ಅಷ್ಟೊಂದು ಏನು ಅಂದರೆ ಎಕ್ಸ್ಪೀರಿಯೆನ್ಸ್ ಅಷ್ಟೊಂದು ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಕಪಲ್ಸೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಬಟ್ ರೇರು ಗೈಸ್ ಫ್ಯಾಮಿಲೀಸ್ ಬರೋದು. ಸೊ ಏನು ಅಂದರೆ ಇವಾಗ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಕ್ಯಾಮ್ರಾಮ್ಯಾನ್ ಇಟ್ಕೋ. ಅಟ್ಲೀಸ್ಟ್ ಒಂದು ಕೊಟ್ಟಾಗ ನನ್ನ ಮಗನ ಕೊಡಲ್ಲ ಅಂತ ತಿಳ್ಕೊಂಡೆ. ನನ್ನ ಮಗ ಐಸ್ ಇಂಥದ್ದು ಅಂದರೆ ಅಷ್ಟೊಂದು ಚೀಪಲ್ಲ. ನಾವು ನಮ್ಮ ಹತ್ರ ಇಲ್ಲ ಅಂದರೂ ಕೂಡ ನಮ್ಮ ಹತ್ರ ಇದ್ದಿದ್ದನ್ನ ಕೊಟ್ಟು ತಿಂತೀವಿ ಹೊರತು ಅಂದರೆ ಹಂಗೆಲ್ಲ ಇಟ್ಕೊಳ್ಳಲ್ಲ ನಾವು ಬೇರೆಯವ್ರ ವಸ್ತು. ಕೈಯಲ್ಲಿ ಇದ್ದಿದ್ದು ಕೊಡು ಮತ್ತೆ. ಏಯ್ ಅದನ್ನೆಲ್ಲ ಕೇಳಂಗಿಲ್ಲ ನೀನು. ಎಲ್ಲೋ ಬೆಂಚೇ ಇಲ್ಲ. ಪೊಲೀಸ್ ಅಂಕಲ್ ಕೇಳೋಣ ಹೋಗ್ಬಿಟ್ಟು. ಏನಂತ? ಅಂಕಲ್ ನೀವು ಇಲ್ಲಿ ಚೌಕಿದಾರಿ ಮಾಡ್ತೀರಲ್ವಾ, ಸೊ ಏನು ಅನ್ಸುತ್ತೆ ನಿಮಗೆ ಇಲ್ಲಿ ಈ ವಾತಾವರಣ ನೋಡ್ಬಿಟ್ಟು ಅಂತ ಕೇಳಿದ್ರೆ ಆ ಅಂಕಲ್ ಏನು ಹೇಳ್ತಾನಂದ್ರೆ, ನೀವೇ ಒಳ್ಳೆ ಮಕ್ಕಳಪ್ಪ, ಇಲ್ಲಿ ಬಂದಿದ್ದು ಇಬ್ರು ಸಿಂಗಲ್ಸ್ ಅಂತ ನೋಡಿದ್ದು ಇವತ್ತು ನಿಮ್ಮಿಬ್ಬರನ್ನೇ ಗಾಯ್ಸು ಅಂತ ಅವನು ಹೇಳ್ತಾನೆ. ಗಾಯ್ಸು ಬರೀ ಇಂಥದೆಯ ಅಂದರೆ ಇಲ್ಲಿ ಆ ಥರ ಅಂತ ಇಲ್ಲ ಗೈಸ್. ಇಲ್ಲಿ ಸ್ಕೇಟಿಂಗ್ ಮಾಡ್ತಾ ಇರ್ತಾರೆ, ಸೈಕ್ಲಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಆಗ್ತಾ ಇರ್ತದೆ. ಐಸ್ ಕ್ರೀಮ್ ಕರೆಕ್ಟ್ ಐತೆ, ಬೇಗ ಹೋಗ್ಬಿಟ್ಟು ಎಲ್ಲಾದರೂ ಪ್ಲೇಸ್ ತೊಗೊಂಡ್ಬಿಟ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಗೈಸ್. ಹೋಗೋಣ. ಗೈಸ್ ಐಸ್ ಕ್ರೀಮ್ ಎಲ್ಲ ತಿಂದಾಯ್ತು. ಇವಾಗ ಏನು ಅಂದರೆ ಕ್ವಶನ್ ಕೇಳೋದಕ್ಕೆ ಯಾರಾದರೂ ಕಪಲ್ನ ಹುಡುಕ್ಬೇಕು ಇವಾಗ. ಸೊ ಯಾರು ಇದ್ದಾರೆ ಕೇಳೋಣ, ಬಟ್ ತೋರಿಸ್ಬೇಡ ಇವಾಗ. ಕೇಳೋಣ. ತಿನ್ನೋಕ್ಕೂ ಬಿಡ್ತಾ ಇಲ್ಲ ಗೈಸ್ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಕನ್ನಡಕ ಹಾಕೊಂಡು ಸುತ್ತವನೆ. ಹೌದು, ಏನು ಇಂಪಾರ್ಟೆಂಟು ಅಂತ ಕೇಳಿ ಅಣ್ಣ ರೆಡಿ ಆಗೋ ಒಂದು ಕ್ವಶನ್ ಕೇಳೋಕ್ಕೆ. ಫೋಟೋ ಶೂಟ್ ನಡೀತೈತಿ. ಸೊ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇಷ್ಟ ಇಲ್ವಂತೆ ಗೈಸ್. ಸೊ ಇವಾಗ ಬೇರೆಯವ್ರನ್ನ ಹುಡುಕ್ಬೇಕು. ನೋಡೋಣ ಬನ್ನಿ ಮುಂದೆ ಸಿಗ್ತಾರಾ ಇಲ್ವಾ ಅಂತ. ಏನು ಅಂದರೆ ಆಲ್ಮೋಸ್ಟ್ ಜಾಸ್ತಿ ಕಪಲ್ಸೇ ಇದ್ದಾರಲ್ವಾ, ಫ್ಯಾಮಿಲಿನ ಹುಡುಕೋದು ತುಂಬ ಕಷ್ಟ ಇಲ್ಲಿ. ಆದರೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಯಾವುದೋ ಕಾಡಿಗೆ ಬಂದಿರೋ ಥರ ಐತಿ. ಪೊದೆ ಎಲ್ಲ ಫುಲ್ ಇದೆ, ಕಾಡು. ಪುಷ್ಪ ಕನ್ನಡ ಪುಷ್ಪನೇ ನೀನು. ರಜ್ಜಿ ಪುಷ್ಪ. ರಾಕಿ ಬಾಯ್ಲಿ. ಹೌದಾ? ಗೈಸ್ ನಾವು ಹುಡುಕಿ ಬೇಗ ಯಾರೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ವಿಜಯ್ ಮಲ್ಯನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವನು ಕಾಲ್ ಮಾಡ್ದ, ಇವಾಗ ತಾನೇ ಬಾ ಮಚ್ಚ ಟೀ ಕುಡ್ದು ಹೋಗು ಅಂತ ಹೇಳ್ದ. ಸೊ ಅದಕ್ಕಾಗಿ ಇಲ್ಲಿ ಮನೆ ಕಾಣಿಸ್ತೈತೆ, ಇಲ್ಲಿಂದ ಅವನು ಪ್ಲೇನ್ ಕಳಿಸ್ತೀನಿ ಅಂತ ಹೇಳವನೆ. ಸೊ ಇವಾಗ ವಿಜಯ್ ಮಲ್ಯನ್ ಮನೆಗೆ ಹೋಗ್ಬೇಕು, ಸ್ವಲ್ಪ ಕಾಫಿ ಕುಡ್ಕೊಂಡ್ಬರ್ತೀವಿ ಗೈಸ್. ಬಾ. ಈ ಮನೆಗೆ ನಾವು ಇವನು ಕನ್ನಡ ಮುಗೋದು ಇವನು ಈ ಮನೆಗೆ ಹೋಗ್ತಾನೆ ಅಂತ. ಈಗ ಹೆಲಿಕಾಪ್ಟರ್ ಅಂತ, ಅದು ಡ್ರೋನಲ್ಲೇ ತಗೊಬೋದು ಇವ್ನ. ಇವನು ಹೆಲಿಕಾಪ್ಟರ್ ಅಂತೆ. ಹಂಗೆಲ್ಲ ಇನ್ನು ಜನ ಹುಡ್ತಾ ಇದೀವಿ ಗೈಸ್. ಕೇಳೋರೆಲ್ಲ ಬೇಡ ಬೇಡ ಅಂತ ಹೇಳ್ತವ್ರೆ. ನೋಡ ಯಾರು ಸಿಕ್ಕಲ್ವ ಅಂತಾನ. ಹಂಗೇನು ಸಿಗ್ತಾರೆ ನೋಡಿ. ಅಲ್ಲಿ ನೋಡಿ ಎದ್ದ ತಕ್ಷಣ ಕನ್ನಡಕ ಹಾಕೊಂತಾನೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ಕನ್ನಡಕ ನೋಡ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತಾರೆ. ಏನಂತ ಹೇಳೋದು. ಸೊ ಗಾಯ್ಸ್ ಏನು ಅಂದರೆ ಕಬ್ಬನ್ ಪಾರ್ಕಲ್ಲಿ ಯಾರೂ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ನಾವಿವತ್ತು ಇವಾಗ ವಿಧಾನಸೌಧಕ್ಕೆ ಹೋಗ್ತಾ ಇರೋದು.
ಅಲ್ಲಿ ಮೇ ಬಿ ಅಲ್ಲಿ ಸಿಗ್ಬೋದು ಅಂದ್ಕೊತೀನಿ. ಬಟ್ ಇಲ್ಲಿ ಏನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಲವರ್ಸ್ ಅಲ್ವಾ, ಸೊ ಒಂದು ಪೇರೆಂಟ್ಸ್ ನೋಡ್ತಾರೆ ಅನ್ನೋ ಒಂದು ಭಯಕ್ಕಾಗಿ ಅವ್ರು ಯಾರೂ ಒಪ್ಕೋತಾ ಇಲ್ಲ ನಮ್ಮ ಕ್ವಶನ್ಸ್ಗೆ. ನಾನು ಕ್ವಶನ್ಸ್ ಏನು ಕೇಳೋವಾಗಿಲ್ಲ, ಬಟ್ ಏನು ಅಂದರೆ ಜಸ್ಟ್ ಕ್ವಶನ್ಸ್ ನಾರ್ಮಲ್ ಏನಿತ್ತು ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಏನು ವ್ಯಾಲ್ಯೂ ಇಂಪಾರ್ಟೆಂಟ್ ಕೊಡಬೇಕು ಅಂತ ಫ್ರೆಂಡ್ಶಿಪ್ ಬಗ್ಗೆ ಕೇಳೋಣ ಅಂದ್ಕೊಂಡು ಬಂದಿದ್ದೆ ಇವತ್ತು. ಬಟ್ ಏನು ಅಂದರೆ ಅವ್ರು ಫುಲ್ಲು ನರ್ವಸ್ ಆಗ್ಬಿಟ್ಟು ಅಷ್ಟೊಂದು ಏನು ಕೇಳ್ತಾ ಇಲ್ಲ. ಅಂದರೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ ಗೈಸ್ ಅವರು ಏನು ಮಾತಾಡೋಕ್ಕೆ. ಸೊ ಇವಾಗ ಅದಕ್ಕೆ ವಿಧಾನಸೌಧ ಹತ್ರ ಹೋಗ್ಬಿಟ್ಟು ಫ್ಯಾಮ್ಲಿನ ಸಿಕ್ಕರೆ ಮಾತಾಡ್ಸೋಣ, ಇಲ್ಲ ಫ್ರೆಂಡ್ಸ್ ಅಂದರೆ ಯಾರಾದರೂ ನಮ್ಮ ಏಜಿನ ಸ್ವಲ್ಪ ಲೈಟಾಗಿದ್ದರೂ ಕೂಡ ಪರವಾಗಿಲ್ಲ, ಅವ್ರು ನಾವು ಕೇಳೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗೋಣ ಬನ್ನಿ ಇವಾಗ. ಗೈಸ್ ಕೊನೆಗೂ ಒಬ್ಬರು ವ್ಯಕ್ತಿ ಸಿಕ್ಕೇ ಬಿಟ್ಟರು, ಇವಾಗ ಅವ್ರನ್ನ ಕ್ವಶನ್ ಕೇಳೋಣ ಬನ್ನಿ. ಏನು ಜನ ಸಿಕ್ಕವ್ರೆ ಅಂದರೆ ಗೈಸ್ ಇವಾಗ ಕೇಳಬೇಕು, ಬಟ್ ಅವರು ಕೂಡ ತುಂಬ ನರ್ವಸ್ ಆಗಿದ್ದಾರೆ, ನಮಗೂ ಬಚ್ಚಾಕೊಡ್ತಾರೆ. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅಲ್ಲೇ ಬೋರ್ ಹೊಡಿತೈತೆ, ಇಲ್ಲ ಅಲ್ಲಿ ನೋಡ್ರಿ ಎಲ್ಲ ಅದು ಮಾಡ್ಕೊಂತವ್ರೆ. ನಾನು ಮಾಡಲಾ? ಫೋಟೋ ತೆಗಿದ್ಯಾ? ಫೋಟೋ ತೆಗಿಬೇಕಾ? ಹಾಂ. ಸೊ ಫೈನಲಿ ಯಾರೂ ಸಿಕ್ಕಿಲ್ಲ ಕ್ವಶನ್ ಕೇಳೋದಕ್ಕೆ. ಸೊ ಇವನು ಅಟ್ಲೀಸ್ಟ್ ಇವ್ನು ಫೋಟೋ ಆದರೂ ತಗೊಂಡು ಹೋಗೋಣ ಅಂತ ಬಿಟ್ಟು ಇವಾಗ ಫೋಟೋ ತೆಗಿತಾ ಇದ್ದೀವಿ. ನೋಡೋಣ ಬನ್ನಿ ಫೋಟೋ ತೆಗೋಣ, ಎಲ್ಲಾದರೂ ಒಂದು ಒಳ್ಳೆಯ ಸ್ಪಾಟ್ ತೆಗಿಬೇಕು. ಫೋಟೋ ನಿನಗೆ ಯಾರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದು ಮಾಡೋಕ್ಕೆ ಸಿಕ್ಕಿಲ್ಲ ಅಂತ ಇರ್ತದಲ್ಲ, ಹಾಂ, ಅವಾಗ ಏನು ಮಾಡಬೇಕು ಗೊತ್ತಾ? ಏನು ಮಾಡಬೇಕು? ನಂತರ ಹಾಂ, ಯಾವುದಾದ್ರೂ ಹಿಂಗೆ ಕಣ್ಣಾಡಿಸು, ಹಾಂ, ಕಾಣಿಸ್ತದೆ ಅವಾಗ. ಇಲ್ಲ 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 ಇದೆಲ್ಲ ಏನಿದು? ಓಹೋ ಗೈಸ್ ಏನಾಗಿ ಮಾಡ್ತಾವನಂತ ಹೇಳ್ತಾವನೆ, ಬನ್ನಿ ತೋರಿಸ್ತೀನಿ ನಿಮಗೆ. ಹೆಂಗೆ ಹಿಡ್ಕೋಬೇಕು, ನಮ್ಮ ಹುಡುಗಿ ಕೈ ನೋಡಿ ಎಷ್ಟು ಇದಾಗೈತೆ ಅಂತ ಹೇಳ್ಬಿಟ್ಟು ಇವ್ನು ಯಾವನ ಸಾಲ್ತಾನೆ ಇಲ್ಲ. ಲಾಸ್ಟ್ ಆಪ್ಷನ್ ಅದೇ ಉಳ್ದೈತಿ, ಇವ್ರ ಜೊತೆ ಬಂದ್ಬಿಟ್ಟು ಏನು ಮಾಡೋದು ಗೈಸ್? ಹೋಗಿ ಟ್ರೀಗ್ ಆಗಿ ಮಾಡ್ತಾವನೆ ಗೈಸ್ ಇವನು. ಹುಡುಗಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಟ್ರೀಗ್ ಆಗಿ ಮಾಡ್ತಾವನೆ. ಏನು ಹೇಳ್ಬೇಕು ಗೈಸ್ ಇವನಿಗೆ? ಏನು ಮಾಡೋದಂತ ಹೇಳ್ಬಿಟ್ಟು ಇಂಥವನ ಜೊತೆ ಇಲ್ಲಿ ಬಂದರೆ ಮತ್ತೆ ಏನು ಮಾಡೋದಂತ. ಅಟ್ಲೀಸ್ಟ್ ನಾನಾದರೂ ಬಂದಿದ್ದೀನಿ ನಿನ್ನ ಜೊತೆ. ನಾನು ಹೋಗ್ತೀನಿಲೇನ, ಪುಣ್ಯ ಪಡು, ನಾನಾದರೂ ಬಂದಿದ್ದೀನಿ ನಿನ್ನ ಜೊತೆ. ಆಗಲ್ಲ ಇವ್ನು ಯಾಕೆ, ನಾನು ಯಾಕೆ ಬಂದೆ? ನನಗೋಸ್ಕರ. ಲುಕ್ ನೋಡಿ ಗೈಸ್ ಅವನು. ಗೈಸ್ ಆಲ್ಮೋಸ್ಟ್ ಇಡೀ ಕಬ್ಬನ್ ಪಾರ್ಕೆ ಅಡ್ಡಾಡಾಗಿದೆ. ಬಟ್ ಒಂದು 4-5 ಜನ ಜೊತೆ ಮಾತಾಡ್ತೀವಿ ಗೈಸ್, ಆದರೆ ಏನಂದರೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇದ್ದಿಲ್ಲ ಮಾತಾಡೋಕ್ಕೆ, ಏನು ಮಾಡೋದು. ಸೊ ಇವಾಗ ವಿಧಾನಸೌಧದ ಹತ್ರ ಹೋಗ್ತಾ ಇದ್ದೀವಿ, ಹೋಗೋಣ. ಅಲ್ಲೇ ಸಿಗ್ತಾರೆ ಅನ್ಕೊಂತೀನಲ್ಲ. ಅಲ್ಲಿ ಕೇಳೋಣ. ಗೈಸ್ ವಿಧಾನಸೌಧ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಇವಾಗ. ಏನು ಅಂದರೆ ಆಲ್ಮೋಸ್ಟ್ ಕಬ್ಬನ್ ಪಾರ್ಕ್ದಲ್ಲಿ ಸಿಗಲಿಲ್ಲ. ಸೊ ಕಬ್ಬನ್ ಪಾರ್ಕ್ ಇನ್ನೊಂದ್ಸರಿ ಎಂಟ್ರಿ ಆಗೋಲ್ಲ ನಾನು. ಈಗ ಒಂದು ನಾಯಿ ಪೀಳೆ ಕೂಡ ಸಿಕ್ಕಿಲ್ಲ ಗೈಸ್ ಇಲ್ಲಿ. ಸೊ ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡ್ಬಂದಿದ್ದೆ ಅಂದರೆ, ಸೊ ಸ್ವಲ್ಪ ಜನ ಅಂದರೆ ಬಂದು ಅಂದರೆ ಕೇಳೋ ಕ್ವಶನ್ ಸ್ವಲ್ಪ ಆನ್ಸರ್ ಸರಿಯಾಗಿ ಮಾಡ್ತಾರೆ ಅಂದ್ಕೊಂಡು ಬಂದೆ. ಬಟ್ ಏನು ಅಂದರೆ ಯಾವ ನರೆ ಪೀಳಿನೂ ಇಲ್ಲ ಇಲ್ಲಿ. ಕೇಳೋಕೆ ಹೋದರೆ ಡೈರೆಕ್ಟಾಗಿ ಬ್ರೋ ಬೇಡ ಬ್ರೋ, ನಮ್ಮ ಫ್ಯಾಮಿಲಿ ನೋಡ್ಬಿಟ್ರೆ ಮತ್ತೆ ಸಾಯಿಸಾಗ್ಬಿಡ್ತಾರೆ ನಮ್ಮನ್ನ, ಹಂಗಾದ್ರೆ ಈಗ ಏನಕ್ಕೆ ಬರ್ಬೇಕಾಗಿತ್ತು ನೀವು ಇಲ್ಲಿ ಅಲ್ವಾ? ಇರೋದೇ ಇನ್ನು ಅಂಡರ್ 18 ಇದ್ದಾರೆ ಗೈಸ್. ಬಟ್ ಏನು ಅಂದರೆ ಆಲ್ರೆಡಿ ಬಂದ್ಬಿಟ್ಟು ಕಬ್ಬನ್ ಪಾರ್ಕ್ದಲ್ಲಿ ಹಂಗೆ ಹಿಂಗೆ ಚೀಟಿಂಗ್. ಒಂದು ದಿವಸ ಏನು ಮಾಡೋಣ ಅಂದರೆ ಇಲ್ಲಿ ಬೆಂಕಿ ಹಚ್ಬಿಡೋಣ. ಇವನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಬೆಂಕಿ ಹಚ್ಕೊಂಡು ನಂಗೆ ಸಿಗಿಲ್ಲ ಅಂತ ಹೇಳ್ಬಿಟ್ಟು ನಿನಗೂ ಸಿಗಬಾರ್ದು ಅಂತ ಹೇಳ್ಬಿಟ್ಟು. ನಿನ್ಗಂತಲ್ಲಪ್ಪ, ಎಲ್ಲಾರ್ಗು ಹೇಳಿದ್ದು ನಾನು, ರಿಯಲ್ ಆಗಿ ಎಲ್ಲಾರ್ಗು ಹೇಳಿದ್ದು ನಾನು. ಏನು ಗೊತ್ತಾ, ಇವಾಗ ನಾವು ಬರೋಣ, ಎಲ್ಲೆಲ್ಲಿ ಪೊದೆ ಕಾಣಿಸ್ತದೆ ಅಲ್ಲೆಲ್ಲ ಬೆಂಕಿ ಹಚ್ಚಾರೆ. ಯಾಕೆ ಅದೇನೆಲ್ಲ ಈಗ ಓಡೋಗ್ಬಿಡ್ತಾರೆ, ಬೆಂಕಿ ಎತ್ತು ಏನೋ. ಇಲ್ಲಿ ಕಣ್ಣಾಡ್ಲಾಡ್ಸೋಕೆ ನನ್ಗೆ ಆಗ್ತಾ ಇಲ್ಲಪ್ಪ. ಇಲ್ಲಿ ಈ ಸೈಡ್ ನನ್ನ ಕತ್ತು ಹಿಂಗೆ ತಿರ್ಸಿದ್ರೆ ನನ್ನ ತಲೆ ನೋವ್ತೈತೆ. ಏನು ಮಾಡ್ತೀವಿ? ಬಟ್ ಏನು ಅಂದರೆ ಗೈಸ್ ರಿಯಲ್ ಆಗಿ ಅಲ್ಲಿ ಬಿಸಾಕ್ಬಿಡಿ, ಯಾಕೆ ಹೇಳ್ತೀನಿ ನಾನು. ರಿಯಲ್ ಆಗಿ ಗೈಸ್ ನಾನು ಹೇಳೋದೇನಂದರೆ ಕಬ್ಬನ್ ಪಾರ್ಕಿಗೆ ಈ ಟೈಮಲ್ಲಿ ಮಾತ್ರ ಬರೋಕೆ ಹೋಗ್ಬಿಡಿ. ಬೆಳಗ್ಗೆ ಬಂದರೆ ಏನೋ ಒಳ್ಳೆ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಬಟ್ ಈ ಬಂದರೆ ಫ್ಯಾಮಿಲಿ ಜೊತೆನೇ ಬರ್ರಿ. ಬಟ್ ಏನು ಅಂದರೆ ಬೆಳಗ್ಗೆ ಮಾರ್ನಿಂಗಿಂದ ಒಂದು 1 o'clock 2 o'clock ತನಕ ಅಷ್ಟೇ ಟೈಮ್ ಗೈಸ್. ಅದಾದಮೇಲೆ ಫುಲ್ಲು ಲವರ್ಸು ಜಾಸ್ತಿ ಇರ್ತಾರೆ ಇಲ್ಲಿ. ಸೊ ಏನು ಹೇಳೋದಂದರೆ ಇಷ್ಟೇ ನಾನು ಹೇಳೋದು.
ಹೊರಗೆ ಹೋಗ್ಬೇಕಂತ ಐದು ಗೈಸ್, ಆದ್ರೆ ಈ ಜಾಗ ನಾವು ಸುತ್ತಿ ಒಂದೇ ಜಾಗ ನಾವು ಮತ್ತೆ ಇಲ್ಲೇ ತಿರುಗಿ ಬರ್ತಾ ಇದೀವಿ ಅನಿಸ್ತಾ ಇದೆ. ಹೌದಾ? ನೋಡಿ ಅವಾಗಲೇ ಇಲ್ಲೇ ಬಂದಿದ್ದು ತಾನೆ. ಹೌದ್ಲೇ ಗೈಸ್ ಯಾಕೋ ಸಿಕ್ಕಾಕೊಂಡಿದೀವಿ ಅನಿಸ್ತಾ ಇದೆ. ಮತ್ತೆ ಸುತ್ತಿ ನಮ್ಮ ಜೊತೆ ಯಾರು ಟ್ರ್ಯಾಪ್ ಮಾಡ್ತಾರೆ ಟ್ರ್ಯಾಪ್. ಅದಕ್ಕೆ ಗೈಸ್ ಕೆ ಡ್ರಾಮಾ ಸ್ವಲ್ಪ ಕಮ್ಮಿ ನೋಡ್ಬೇಕಂತ ಹೇಳೋದು. ಹಿಂಗಾಗ್ಬಿಡ್ತೀರ ಇಲ್ಲ ಅಂದ್ರೆ. ಗೈಸ್ ಕಬ್ಬನ್ ಪಾರ್ಕ್ದಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿದ್ದೀವಿ ಇವಾಗ. ಮತ್ತೆ ಒಂದೇ ಜಾಗದಲ್ಲಿ ಬರ್ತಾ ಇದ್ದೀವಿ. ನಮಗೆ ರೂಟ್ ಇಲ್ಲೆಲ್ಲ ಮ್ಯಾಪ್ ಹಾಕಿರ್ತಾರಲ್ಲ, ಎಲ್ಲಿ ಇತ್ತದು? ನಾವು ನಡೆದಿದ್ದೇ ದಾರಿ ಇವಾಗ. ಆಲ್ರೆಡಿ ದಾರಿ ಐತೆ, ನಡಿಬೇಕಷ್ಟೇ. ಮೋಟಿವೇಶನ್ ಕೊಟ್ರೆ ಮಗಂದು ಇವ್ರನ್ನೆಲ್ಲ ಒಪ್ಕೊಳ್ಳಲ್ಲ ಗೈಸ್ ಇವರು. ಇದೇನು ಹತ್ತಿ? ಇದು ಇಲ್ಲಿ ಹತ್ತಿ ಮಸ ಅದು ಇಷ್ಟು ದೊಡ್ಡದಾಗಿರುತ್ತೆ ಮರ. ಇದು ಏನಂತ ಹೇಳ್ತೀರ ಗೈಸ್? ಅದು ಗಿಡ, ಅದು ನೀನು ಹೇಳೋದು ಮರ. ಅಲ್ಲೇ ಇದೇನಿದು? ಅದು ಬಿದ್ದಿರುತ್ತೆ, ಹೂವು ಆಗ್ಬಿಟ್ಟು ಫುಲ್ಲು ಹಣ್ಣಾಗ್ಬಿಟ್ಟು ಹೂವು ಆಗ್ಬಿಟ್ಟು ತೆಗೆದ್ಕೊಂಡು ಬಿದ್ದಿರುತ್ತೆ ಬಿಡು. ಸ್ನೋ ಥರ ಐತೆ ಗೈಸ್. ಗೈಸ್ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಹಾಂ, ಅದೇನಂತ ಹೇಳ್ಬಿಟ್ಟು. ಇಲ್ಲ ಅಣ್ಣನಿಗಂತೂ ಒಂದು ಗೊತ್ತಿಲ್ಲ, ಮ್ಯಾಪೇ ಗೊತ್ತಿಲ್ಲ ನಮಗೆ. और पता है उसको पता है हमको भी पता है मगर पता नहीं है क्या कुछ भी पता नहीं है. ಬರೀ ಇಂಥದೆಯ ಅದೆಲ್ಲ ಹಾಕೋಗಿಲ್ಲಪ್ಪ. ನೋಡಿ ಗೈಸ್ ಹೆಂಗೆ ಗೇಲಿ ಮಾಡ್ತಾನಂತ ಹೇಳ್ಬಿಟ್ಟು. ಇದು ಹೆಂಗೆ ಅವ್ನು ನೋಡಿ ಗೈಸ್, ನಾನು ಗೀಲಿ ಮಾಡಿದ್ನಂತೆ. ಆ ಕನ್ನಡಕ ನೋಡಿ ಗೈಸ್, ಮಕ್ಕಳು ಕನ್ನಡಕ ಎತ್ತಾಕೊಂಡ್ಬಂದವ್ನಿಗೆ. ರಾಕಿ ಬೈ ಇದು ಸುಮ್ಮನೆ ಆಟೋಗ್ರಾಫ್ ಕೂಡ ಐತೆ ಅದರಲ್ಲಿ. ಹೌದಾ? ಗೈಸ್ ಕಬ್ಬನ್ ಪಾರ್ಕದಲ್ಲಿ ನಡ್ಕೊಂಡು ಬಂದ್ಬಿಟ್ಟು ಸಿಂಹ ಹತ್ರ ಬಂದಿದ್ದೀವಿ. ಬನ್ನಿ ಸಿಂಹ ಹತ್ರ. ನೀವು ನಾಯಿಗಳು ನೋಡಿರ್ತೀರ, ಫಸ್ಟ್ ಟೈಮ್ ನಾವು ಸಿಂಹ ತೋರಿಸ್ತೀವಿ. ನಾವು ಫಸ್ಟ್ ಟೈಮ್ ಸಿಂಹನ ಅದು ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬನ್ನಿ. ಸಿಂಹ ಹೆಂಗಿರ್ತದೆ ಅಂದರೆ, ಸಿಂಹ ರಿಯಲ್ ಆಗಿ ಇವಾಗ ಅದ್ರ ಮುಂದೆ ಸ್ಪೆಕ್ಸ್ ಹಾಕೊಂಡು ಅದಕ್ಕೆ ಆಟಿಟ್ಯೂಡ್ ತೋರಿಸ್ತೀನಿ ನೋಡಿ ನಂದೇ ಅದೊಂದು. ನಾವೇ ಸಾಕಿರೋದು. ಸೊ ಏನು ಅಂದರೆ ಮನೆಗೆ ಬರ್ತಾ ಇಲ್ಲ ಅಷ್ಟೇ, ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇದಕ್ಕೆ ನನ್ನ ಥರನೇ. ಇದಕ್ಕೆ ಕೇಳೋ ಕ್ವಶನ್. ನಮ್ಮ ಸಿಮ್ಮನ್ಗೆ ಸ್ಪೆಕ್ಸ್ ಹಾಕ್ಬಿಟ್ಟಿದ್ದೀವಿ ಇವತ್ತು. ಇಂಥ ಕಿತಾಪತಿ ಮಾಡ್ತಾರೆ ಅಂತ ಭವಿಷ್ಯಲ್ಲಿ ಕೊಡಲ್ಲ. ಇವ್ನು ಇಲ್ಲಿ ಏನಕ್ಕೆ ಬರ್ತಾನಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕಪಲ್ಸ್ ಇರ್ತಾರಲ್ವಾ, ಸೊ ಆ ಆನಂದಕ್ಕಾಗಿ ಆದ್ರೂ ಇದು ಬರ್ತಾ ಇರ್ತಾರೆ. ಗೈಸ್ ಮನೆ ಬರ್ತೀರ ಬನ್ನಿ. ಚಾನ್ಸೇ ಇಲ್ಲ ಅಂತ ಅದು ನೋಡಿ ಗೈಸ್. ಕೈಯೆಲ್ಲ ಇಟ್ಟು ನೋಡಿ ಗೈಸ್, ಕಚ್ಚಲ್ಲ ಗೈಸ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಇಂಥ ನನ್ನ ಮಕ್ಕಳು ಬರ್ತಾರೆ ಅಂತಾರೆ ಇದೆಲ್ಲ ಕ್ಲೋಸ್ ಮಾಡಿ ಇಕ್ಕಿದ್ವಿ. ಯಾರು? ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಅದು. ತೋಟ ಮಾಡೋ ಅಂದ್ರೆ ಪೊದೆ ಮಾಡಿಕೋರೆ. ರಿಯಲ್ ಆಗಿ ಇದು ಗೈಸ್ ಇಲ್ಲಿ ನಮಗೆ ಹುಡುಗಿ ಸಿಗ್ತಾ ಇಲ್ಲ ಅಂತ ನಾವು ಟೆನ್ಷನ್ ಮಾಡ್ತಾ ಇದ್ದಾರೆ. ಈಗ ನನ್ನ ಮಗ ನೋಡಿ ಇಲ್ಲಿ ಲೇಸ್ ಬಿಸ್ತೈತೆ ಅಂತ ಲೇಸ್ಗೆ ಟೆನ್ಷನ್ ತೊಗೊಂತವ್ನಿ ನನ್ನ ಮಗ. ನಾವಿಲ್ಲಿ ಹುಡುಗಿ ಸಿಗ್ತಾ ಇಲ್ಲ ಅಂತ ಟೆನ್ಷನ್ ಸಾಯ್ತಾ ಇದ್ದೀವಿ. ಒಂದು ಹುಡುಗಿ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ನಾವಾದರೂ ಸಿಕ್ಕರೆ ಕಬ್ಬನ್ ಪಾರ್ಕ್ ಆದ್ರೂ ಕರ್ಕೊಂಬರೋಣ ಅಂತ. ಬಟ್ ಈ ನನ್ನ ಮಗ ಲೇಸ್ ಬಿಸ್ತೈತೆ, ಜೀರೋ ಟೆನ್ಷನ್ ಅಂತ. ಗೈಸ್ ಬೇಜಾರದ ಕ್ಯಾಮ್ರಾಮನ್ ಸ್ವಲ್ಪ ಬೇಜಾರಾಗ್ತವನೆ. ಆಯ್ತು ನೋಡಿ ಗೈಸ್, ಆದ್ರೆ ಹಿಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಎಷ್ಟು ಸೋಮಾರಿ ಆಗ್ಬಿಟ್ಟವನಂದ್ರೆ ಇವನು. ಬ್ರೈಟ್ನೆಸ್ ಕಮ್ಮಿ ಮಾಡಿ ಸತ್ತವನು. ಆಲ್ರೆಡಿ ಕರಗಿದೀನಿ ಗೈಸ್, ಅದರಲ್ಲೂ ಬ್ರೈಟ್ನೆಸ್ ಕಮ್ಮಿ ಮಾಡು. ಏನು ಕಾಣಿಸ್ತೀನಿ ಅಂತ ಗೊತ್ತಿಲ್ಲ. ಇಲ್ಲೇ ಎಲ್ಲ ಹೋಗ್ಬೇಕು ನಾವು. ಹಿಂಗೆಲ್ಲ ಹಿಂಗೆ ಹೋಗ್ಬೇಕು. ಅವಾಗಿಂದ ಒಂದೇ ನೋಡಿತಾ ಇದ್ದೀವಿ. ನಾನು ನಂಬುಲೆ ಇಡೀ ಕಬ್ಬನ್ ಪಾರ್ಕ್ ಸುತ್ತಾಡ್ದವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಅಂದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ನಿಮಗೆ? ನಿಮ್ಗೆ ತುಂಬ ಗೊತ್ತಾಗ? ನಂಗೆ ಜಾಸ್ತಿ ಗೊತ್ತು. ಹೆಂಗೆ? ಆ್ಯಕ್ಚುಲಿ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಲ್ಲ. ಓಕೆ. ಹಿಂಗೆ ರೂಟು ಯಾವ್ದಾದ್ರೆ ಹೇಳ್ತಾವ ನನ್ನ. ಆ್ಯಕ್ಚುಲಿ ಬಂದಿದ್ದೀನಿ ಹಿಂಗೆ ಜಾಸ್ತಿ ಟೈಮ್. ಬಟ್ ಒಬ್ಬನೇ ಬಂದಿರೋದು ಅದಲ್ಲ, ಫ್ರೆಂಡ್ ಜೊತೆ ಬಂದಿದ್ದೀನಿ. ಬಟ್ ಹುಡುಗಿ ಅಲ್ಲ, ಬಟ್ ಹುಡುಗ. ಮತ್ತು ಆಮೇಲೆ ಏನೋ ಅನ್ಕೊಂತೀರಲ್ಲ, ಸುಮ್ಮನೆ ಬೇಡ. ನಮ್ಮದು ಡೀಸೆಂಟ್ ಫ್ಯಾಮಿಲಿ. ಸೂರ್ಯವಂಶದ ರಕ್ತ ಅದು. ಸೊ ನಾವೆಲ್ಲ ಹಿಂಗೆ ಕಂತ್ರಿ ಕೆಲಸ ಎಲ್ಲ ಮಾಡಲ್ಲ. ಕರ್ನಾಟಕ ತೋರ್ಸಪ್ಪ ನಿಮ್ಮದು. ಅಲಾರಾಮ್ ಹೊಡಿತೇವೆ.
ಗೈಸ್ ಬೆಳಗ್ಗೆ ಆಯ್ತು ನಿಮಗೆ. ನಾವೊಂಥರ ಉಲ್ಟಾ 5 ಗಂಟೆಗೆ ಅಲಾರಾಮ್ ಇಕ್ತೀವಿ, ಅದು ಬೆಳಗ್ಗೆ 5 ಗಂಟೆ ಅಲ್ಲ, ಸಾಯಂಕಾಲ 5 ಗಂಟೆಗೆ. ಆದರೆ ಕರೆಕ್ಟಾಗಿ ಹೊಡಿತದೆ. ಅಲಾರಾಮ್ ಎಲ್ಲ ಕರೆಕ್ಟಾಗಿ ಹೊಡಿತವೆ. ಹೆಂಗೆ ಹೇಳ್ತಾವೆ ನೋಡು. ನಾನು ಹೇಳಿದ್ದು ನನಗೆ 5 ಗಂಟೆಗೆ ಬೇಕು ಅಂತ ಹೇಳ್ಬಿಟ್ಟು, ಈವ್ನಿಂಗ್ 5 ಗಂಟೆಗೆ ನನಗೆ ಬೇಕು. ಈವ್ನಿಂಗ್ 5 ಗಂಟೆಗೆ ನೀನೆಲ್ಲ ಹೋಗೋನು? ಏನೋ ಪ್ಲ್ಯಾನ್ಸ್ ಇರ್ತದಪ್ಪ, ಏನಂತ ಅದೆಲ್ಲ ಹೇಳಂಗಿಲ್ಲ. ಗೈಸ್ ಏನೋ ಸೈಡ್ ಬಿಸ್ನೆಸ್ ಮಾಡ್ಕೊನೆ, ಬಟ್ ಹೇಳ್ತಾ ಇಲ್ಲ ನಮಗೆ ಅಂತ. ಬಿಸ್ನೆಸ್ ಎಂತಿಲ್ಲ ಗೈಸ್. ಅಣ್ಣ ಅಟ್ಲೀಸ್ಟ್ ಅದು ನನ್ನ ಜ್ಞಾಪಕ ಆಗಕ್ಕೆ ಅಂತ ಇವ್ನು ವಿಡಿಯೋ ಹಾಕೋದು 5 ಗಂಟೆಗಲ್ಲ, ಹಂಗೇನಿಲ್ಲ ಗೈಸ್, ಬೇರೆ ಪ್ಲ್ಯಾನ್ ಇತ್ತು. ಹಂಗೇನಿಲ್ಲ, ಅಷ್ಟು ಒಳ್ಳೆಯವನೆಲ್ಲ ಇಲ್ಲ. ಫೈನಲಿ ನಾವು ಹೊರಗೆ ಬಂದಾಯ್ತು ಗೈಸ್. ಇವಾಗ ಗೊತ್ತಾಗ್ತದೆ ಗೈಸ್ ಎಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ನಮಗೆ. ಅದು ಒಳಗಂತೂ ಒಂಚೂರು ಗೊತ್ತಾಗಲ್ಲ ಗೈಸ್. ನೋಡಿ ಗೈಸ್, ಇದಕ್ಕೆ ಪೊಲೀಸ್ ಅವ್ರು ನಿಂತ್ಕೊಂಡಿದ್ದು ಗೈಸ್. ಇವರೆಲ್ಲ ಇಂಥ ಕಾರಣಕ್ಕೆ ಇವ್ರು ಪೊಲೀಸ್ ಇಕ್ಕೊಳ್ತಾ ಇರೋದು. ಆಳಸ್ನ ತೊಗೊಂಡೋಗೋಣ ಪಕ್ಕ ಹೇಳ್ತೀನಿ ಬಿಡು, ಮನೇಲೆಲ್ಲ ಖುಷಿ ಆಗ್ತಾರೆ ತೊಗೊಂಬಂದವನು ಅಂತ. ಡೀಲ್ ಡನ್ ಮಾಡ್ತಾನೆ ಗೈಸ್. ಅದೆಲ್ಲ ಕ್ಯಾಮ್ರಾದಲ್ಲಿ ಹೇಳಂಗಿಲ್ಲ ನೀವು ಗೈಸ್. ಹಿಂದ್ಗಡೆ ಬೈದ್ಬಿಟ್ಟು ಇವಾಗ ಡೀಲ್ ಡನ್ ಮಾಡ್ತಾವ್ ನೋಡಿ. ನಮ್ಮ ಮುಖ ನೋಡಿ ಗೈಸ್, ನಾವು ಆ ಥರ ಕಾಣಿಸ್ತೀವಿ. ಅದಕ್ಕಿಂತ ಡಬಲ್ ಕಾಣಿಸ್ತೇನೆ ನೀನು. ಇವನ್ ಜೊತೆ ಇರೋಕೆ ನನ್ಗೆ ಇಷ್ಟ ಇಲ್ಲ ಗೈಸ್. ಇವತ್ತು ನನ್ನ ಲಾಸ್ಟ್ ವಿಡಿಯೋ. ಇಲ್ಲ ಸೊ ಯಾವ್ದು ನನ್ನ ಬಿಡಲ್ಲ ನಾನು. ಏನೋ ಸುಸೂರು ಅಂತ ಅಲ್ಲೋ ಮಗಂದ ಅಲ್ಲಿ ಕಾಗೆಗಳಿಗೂ ಕೂಡ ಜೋಡಿ ಆಗೈತು. ನೀನು ಅವರಂತ ಹೇಳ್ತಾ ಇದ್ದೆ. ಇಲ್ಲ ಗೈಸ್, ಅವ್ನು ನಾವು ತೋರಿಸಿಲ್ಲ ಆ್ಯಕ್ಚುಲಿ. ಏನು ಮಾಡಿದ್ದೀವಿ ಅಂದರೆ, ನಾನು ಕಾಗೆಗೆ ತೋರಿಸಿ ಹೇಳಿದ್ದು, ಅಣ್ಣ ಬೇರೆಯವ್ರು ನೋಡಿದ್ರೆ ನಾನೇನು ಮಾಡೋದು ಅಂತ ಹೇಳ್ಬಿಟ್ಟು ತಪ್ಪೆಲ್ಲ ಅನ್ನೊಂದು ಇಕ್ಕೊಂಡು ನನ್ನ ಮೇಲೆ ಹಾಕ್ತಂದೆ ಯಾವಾಗಲೂ. ಹೇಳೋದು ನೋಡಿ ಗೈಸ್, ಇವನು ತಪ್ಪು ನಂದು ಅಂತ. ಸೊ ಫೈನಲಿ ಗೈಸ್ ಹೊರಗೆ ಬಂದ್ವಿ. ಅಣ್ಣಂಗೆ ಖುಷಿ ನೋಡಿ, ಯಾವಾಗಲೂ ಖುಷಿಯಲ್ಲಿ ಇರ್ತಾನೆ ಗೈಸ್, ನಾವೇ ಬೇಜಾರಲ್ಲಿ ಇರೋದು. ಏನಿಲ್ಲ ಇದೇ ಗೈಸ್, ವಿಧಾನಸೌಧಕ್ಕೆ ಬಂದ್ವಿ, ನೋಡಿದ್ವಿ ಗೈಸ್. ಏನೂ ಇಲ್ಲ, ಫೈನಲಿ ಬೆನ್ನೆಲ್ಲ ಹೋಗಿ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸೊ ಇವಾಗ ಆ ಸೈಡ್ ಹೋಗ್ಬಿಟ್ಟು ಯಾರನ್ನಾದ್ರೂ ಹುಡುಕೋಣ ಗೈಸ್. ಕೊನೆಗೂ ವಿಧಾನಸೌಧ ಹತ್ರ ಬಂದಿದ್ದೀವಿ. ವಿಧಾನಸೌಧ ತೋರಿಸ್ಬಿಟ್ಟು ಮಚ್ಚ ಒಂದ್ಸರಿ. ಅವ್ರು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಐತೆ ವಿಧಾನಸೌಧ. ಏನು ಹೇಳ್ತೀಯ ಮಚ್ಚ ವಿಧಾನಸೌಧ ಬಗ್ಗೆ? ಮೊದಲೆಲ್ಲ ಮೇಂಟೆನೆನ್ಸ್ ಚೆನ್ನಾಗಿತ್ತಿದ್ರದ್ದು, ಈ ನಡುವೆನೇ ಎಲ್ಲ ರಾಜಕಾರಣಿಗಳೆಲ್ಲ ಏನು ಹೊಳಿತಾ ಇಲ್ಲ ಅಂತ ಹೇಳ್ತೀಯ ಮತ್ತೆ? ಹೊಳೆಯೋದಂತ ಹೇಳ್ತಾ ಇಲ್ಲ, ಅದರ ಪ್ರಾಮುಖ್ಯತೆಯನ್ನು ಕಳೆದಾಕ್ಬಿಟ್ಟಿದ್ದಾರೆ ಅವರು. ಹೌದಾ? ಅದೇನು ಚೆನ್ನಾಗೈತಲ್ಲಪ್ಪ, ನೋಡೋಕೆ ಚೆನ್ನಾಗೈತೆ. ಹಾಂ, ಬಟ್ ನಮ್ಮ ರಾಜ್ಬಿ ಶೆಟ್ಟಿ ಹತ್ರಲ್ಲ ಏನು ಅಂತರಂಗದಿಂದ ಬಹಿರಂಗ ಅಂತ ಹೇಳ್ಬಿಟ್ಟು ಅದನ್ನ ನೋಡಕ್ ಮಾತ್ರ ಚೆನ್ನಾಗೈತೆ, ಒಳಗಡೆ ಎಲ್ಲ ಫುಲ್ ಕೆಟ್ಟೋಗ್ಬಿಟ್ಟೈತೆ, ಹಂಗೆ ಆಗ್ಬಿಟ್ಟೈತೆ. ಹಾಂ, ನಮ್ಮ ಚಾಲೆಂಜ್ ಏನಿತ್ತು ಇವತ್ತಂತೂ ಪೂರ್ತಿಯಾಗಿಲ್ಲ ಗೈಸ್. ಅಂದರೆ ಯಾರು ಬರಲ್ಲ ಅಂತ ಹೇಳ್ತಾರೆ, ಅಂದರೆ ಮಾತಾಡೋಣ ಅಂದರೆ ಅವ್ರಿಗೆ ಫುಲ್ ನರ್ವಸ್ ಗೈಸ್ ಅವರು. ಅವ್ರಿಗಿಂತ ನಾವು ನರ್ವಸ್ ಆಗಿದ್ದೀವಿ. ಆದ್ರೇನು ಕರೇಜ್ ಮಾಡಿ ಓಕೆ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳ್ತವ್ರೆ. ಪರವಾಗಿಲ್ಲ, ಅಣ್ಣ ಕೊನೆ ತನಕ ಕ್ವಶನ್ ಕೇಳ್ತೀನಿ ಅಂತಲೇ ಇದ್ದಾನೆ, ಸುತ್ತವನೇ. ನೋಡ್ತಾ ಇದ್ದೀನಿ ಗೈಸ್ ಯಾರಾದರೂ ಸಿಗ್ತಾರಾ ಅಂತ, ಬಟ್ ಯಾರು ಸಿಗ್ತಾನೆ ಇಲ್ಲ. ಫುಲ್ಲು ಗರ್ಲ್ ಫ್ರೆಂಡ್ ಜೊತೆನೇ ಬಂದ್ಬಿಟ್ಟವ್ರೆ. ಹೇಗೆ ಹೋಗ್ಬೇಕು ಇವಾಗ? ಅಟ್ಲೀಸ್ಟ್ ಎಂಡಲ್ಲಾದರೂ ಯಾರಾದರೂ ಸಿಗ್ತಾರಾ ಅಂತ ನೋಡಿದ್ರೆ ಓಪೇ ಇಲ್ಲ ಗೈಸ್. ಎಲ್ಲರೂ ಬಸ್ ಸ್ಟಾಪೇ ಬಂತು ಗೈಸ್, ಏನು ಮಾಡೋದು ಇವಾಗ? ಇಡೀ ಕಬ್ಬನ್ ಪಾರ್ಕ್ನ ಮತ್ತು ವಿಧಾನಸೌಧನ ಎಲ್ಲ ತಿರುಗಾಡಿದ್ದೀವಿ ಗೈಸ್. ಅಂತೂ ಕೊನೆಗೆ ಯಾರೂ ಸಿಗಲಿಲ್ಲ. ಹೋಪ್ ಇಟ್ಕೊಂಡು ಬಂದಿದ್ದೆ, ಅಟ್ಲೀಸ್ಟ್ ಯಾರಾದರೂ ಮಾತಾಡ್ತೀವಿ ಸ್ಟ್ರೇಂಜರ್ ಜೊತೆ ಅಂತ. ಏನೋ ಹೋಪೆಲ್ಲ ಮಿಸ್ ಆಯಿತು. ಒಂದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ ಗೈಸ್, ಸರಿ ಆಗ್ತದೆ. ಹೋಗ್ತಾ ಸರಿ ಆಗ್ತದೆ, ನೋಡೋಣ. ಏನು ಎಷ್ಟೊಂದು ಕೇಸಸ್ಸು? ನಿಮ್ಮದು ಏನಾದರೂ ಕೇಸ್ ಇದ್ರೆ ಹೇಳಿ, ನಾನು ಹೋಗಿ ವಾದ ಮಾಡ್ತೀನಿ. ಅಷ್ಟೊಂದಿಲ್ಲಪ್ಪ ನಮ್ಮ ಹತ್ರ, ಯಾವುದು ಅಂಥದ್ದಿಲ್ಲ. ಹೌದಾ? ಇದ್ದಿದ್ರೆ ನಾವು ಹೇಳ್ಬಿಡ್ತಿದ್ದೆವು ಅವಾಗಲೇ. ನಾನು ಇದ್ದೀನಿ, ಹೇಳಿ, ನಾನು ಸರಿ ಮಾಡ್ತೀನಿ. ಬೇಡ ಹೇಳು ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅಂದ್ಕೊಂಡು ಬಂದಿದ್ದೇ ಬೇರೆ ಆಯಿತು. ಬಟ್ ಏನು ಅಂದರೆ ಇಲ್ಲಿ ನಾನು ಹೇಳೋದೇನು ಅಂದರೆ ನಮ್ಮ ಹಳ್ಳಿ ಸೈಡ್ ಇರೋ ಪೀಪಲ್ಸೇ ಚೆನ್ನಾಗಿ ಅನ್ಕೊತೀನಿ. ಏನಕ್ಕಂದ್ರೆ ಅವ್ರು ಕ್ಯಾಮ್ರಾ ನೋಡಿದ ತಕ್ಷಣ ಸಾಕು ಸಪೋರ್ಟಿವ್ ಮಾಡಿಕೊಂಡು ಮತ್ತು ಮಾತಾಡ್ಕೊಳ್ಳೋಕ್ಕಾದ್ರೂ ಬಂದೇ ಬರ್ತಾರೆ. ಬಟ್ ಇಲ್ಲಿ ತುಂಬ ನಾಚಿಕೆ ಸ್ವಭಾವದವ್ರು ಜಾಸ್ತಿ ಇದ್ದಾರೆ ಗೈಸ್ ಇಲ್ಲಿ. ಸೊ ಏನು ಅಂದರೆ ಇಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ.
ಟ್ರೈ ಮಾಡೋಣ. ಲ್ಯಾಂಗ್ವೇಜ್ ಬ್ಯಾರಿಯರ್ ತುಂಬ ಐತೆ ಗೈಸ್. ಅಂದರೆ ಯಾರು ಇಲ್ಲಿ ಕನ್ನಡನೇ ಯೂಸ್ ಮಾಡಲ್ಲ ಅಂತ ಹೇಳ್ತವ್ರು ಮತ್ತೆ. ಅಯ್ಯೋ ನಾನು ನೋಡಿದಾಗೆ ವಿಧಾನಸೌಧದ ಹತ್ರ ಕನ್ನಡ ಪೀಪಲ್ ಜಾಸ್ತಿ ಇರ್ತಾರೆ ಅಂದ್ಕೊಂಡು ಬಂದೆ. ಬಟ್ ಏನು ಅಂದರೆ ಅಷ್ಟೊಂದು ಜನ ಇಲ್ಲವೇ ಇಲ್ಲ ಗೈಸ್. ಆಲ್ಮೋಸ್ಟ್ ಬೇರೆ ಸ್ಟೇಟ್ ಅವರೇ ಜಾಸ್ತಿ ಇದ್ದಾರೆ ಇಲ್ಲಿ ನಮ್ಮ ಕನ್ನಡಿಗರನ್ನ ಬಿಟ್ಟು. ಕನ್ನಡ ಬಂದರೂ ಕೂಡ ಕನ್ನಡ ಮಾತಾಡಲ್ವೋ ಏನೋ ಒಂದು ಗೊತ್ತಿಲ್ಲ ನನಗೆ. ಬಟ್ ತುಂಬ ಹರ್ಟ್ ಆಯ್ತು ಇವತ್ತು, ಯಾರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಮನೆಯಿಂದ ತುಂಬಾ ಪ್ರಿಪೇರ್ ಆಗಿ ಬಂದಿದ್ದೆ ಗಾಯ್ಸ್, ಈ ಥರ ಕೇಳೋಣ ಆ ಥರ ಕೇಳೋಣ ಅಂತ. ಬಟ್ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ. ಅಟ್ಲೀಸ್ಟ್ ನಾನು ಏನು ಅನ್ಕೊತಾ ಇದ್ದೀನಿ ಅಂದರೆ ವಿಲೇಜ್ ಹತ್ರ ಹೋಗ್ಬಿಟ್ಟು ಕೇಳೋಣ ಅನ್ಕೋತಾ ಇದ್ದೀನಿ. ವಿಲೇಜ್ ಹತ್ರ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ ಗೈಸ್ ಇವಾಗ. ಏನು ಮಕ್ಕಳಲ್ಲಿರೋ ಕುತೂಹಲ ದೊಡ್ಡವ್ರಿಗಿಲ್ಲ. ರಿಯಲ್ ಆಗಿ ಹೇಳ್ತೀನಿ ಗೈಸ್, ಮಕ್ಕಳು ಓಡ್ಕೊಂಡು ಬರ್ತಾ ಇರ್ತಾರೆ ಮಾತಾಡಿಸ್ಬೇಕು ಅಂತ. ಬಟ್ ಏನು ಅಂದರೆ ಇವಾಗ ಮಕ್ಕಳ ಹತ್ರ ಹೋಗ್ಬಿಟ್ಟು ಲವ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಹೇಳು ಅಂತ ಕೇಳೋಕ್ಕಾಗಲ್ವಲ್ಲ. ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಹತ್ರ ಕೇಳೋಣ ಅಂದರೆ ಫ್ರೆಂಡ್ಶಿಪ್ ಆದರೆ ಇವಾಗ ತಾನೇ ಅವರು ಇವಾಗ ಸ್ಕೂಲ್ ಅದು ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಏನು ಕೇಳೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ರೀಸನ್ಗಾಗಿ ಸ್ವಲ್ಪ ಮೆಚ್ಯೂರ್ಡ್ ಇದ್ದವ್ರಿಗೆ ಅವ್ರಿಗೆ ಯಾವ ಥರ ಭಾವನೆ ಇದೆ ಫ್ರೆಂಡ್ಶಿಪ್ ಮೇಲೆ ಅಂತ ಕೇಳೋಣ ಅಂದ್ಕೊಂಡೆ. ಬಟ್ ಯಾರು ಮುಖಾನ ಗಾಯ್ಸ್ ಗಾಡಿ ನೋಡಿ, ಈ ಗಾಡಿನ ಗೇಮಲ್ಲಿ ಆಡಿದ್ದೆ ಗಾಯ್ಸ್. ಇದನ್ನ ಇವಾಗ ನೋಡ್ತಾ ಇದ್ದೀನಿ ರಿಯಲ್ ಆಗಿ ಅಷ್ಟೇ.